ಗೈಸ್, ದಿಸ್ ಇಸ್ ದ ವೆರಿ ಬೆಸ್ಟ್ ಪರ್ಫಾರ್ಮೆನ್ಸ್ ನಮ್ಮ ಇಂಡಿಯಾದ ಬ್ಯಾಟರ್ಸ್ ಗಳಿಂದ. ಯಾವ ರೀತಿ ನ್ಯೂಜಿಲೆಂಡ್ಗೆ 3-0 ಇವಾಗ ಏನಾದ್ರು ಮತ್ತೆ 2 ಮ್ಯಾಚ್ ನಮ್ಮ ಇಂಡಿಯಾ ವೈಟ್ ವಾಶ್ ಮಾಡ್ಕೊಡ್ತೇವೆ ನ್ಯೂಜಿಲೆಂಡ್ ಸೈಡ್ ನ. ಆ ರೀತಿ ನಮ್ಮ ಇಂಡಿಯಾಗೆ ಓಡಿ ಅಂಡ್ ಟೆಸ್ಟ್ ಫಾರ್ಮೆಟ್ ಅಲ್ಲಿ ಎರಡರಲ್ಲೂ ಅವರು ಸೀರೀಸ್ ನ ತೆಗೆದುಕೊಂಡು ಹೋದ್ರು, ಅದು ಕೂಡ ಇಂಡಿಯಾದಲ್ಲಿ. ಅದೇ T20 ಆ ರೀತಿ ಕೊಡ್ಲಿಲ್ಲ. ನಮ್ಮ ಇಂಡಿಯನ್ ಟೀಮ್ ಡಾಮಿನೇಟ್ ಪರ್ಫಾರ್ಮೆನ್ಸ್, ಏನಾದ್ರು 2ನ ಹೊಡೆದ್ರೆ ಅವ್ರಿಗೆ ಯಾವ ರೀತಿ ಮುಜುಗರ ಆಗುತ್ತೆ ಅಂತ ಸಿಕ್ಕಾಪಟ್ಟೆ. ಅದೇ ನಮ್ಮ ಇಂಡಿಯಾ ಯಾಕಪ್ಪ ಓಡಿ ಅಂಡ್ ಟೆಸ್ಟ್ ಸೋತಿರೋದು, ಆದ್ರೂ ಕೂಡ 150 ರನ್, ಅದು ಕೂಡ ಪ್ರೆಷರ್. 0 ಬಾಲ್ಗೆ ವಿಕೆಟ್ ಆದ ಸಂಜು ಸ್ಯಾಮ್ಸನ್ ಸೆಕೆಂಡ್ ಬಾಲ್ ಇಂದ ಇಶಾನ್ ಕಿಶನ್ ಅಂಡ್ ಅಭಿಷೇಕ್ ಶರ್ಮಾ ಅವರು ಹಿಟ್ಟಿಂಗ್ ಮಾಡ್ತಾರೆ. ಪ್ರತಿಯೊಂದು ಮ್ಯಾಚ್ ಅಲ್ಲೂ ಕೂಡ ಈ ಫಸ್ಟ್ T20, ಸೆಕೆಂಡ್ T20 ಅಂಡ್ ಥರ್ಡ್ T20 ಈ ಸೀರೀಸ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ನಮ್ಮ ಇಂಡಿಯನ್ ಟೀಮ್ ಕೊಟ್ಟಿರುವಂತದ್ದು. ಆ ರೀತಿ ಅದ್ದೂರಿ ಪರ್ಫಾರ್ಮೆನ್ಸ್ ಕೊಡ್ತಿರುವಂತ ನಮ್ಮ ಇಂಡಿಯನ್ ಟೀಮ್ ಮೊದಲಂತೂ ಎಕ್ಸ್ಟ್ರಾರ್ಡಿನರಿ. 12 ಬಾಲ್ಗೆ ಯುವರಾಜ್ ಸಿಂಗ್ ದಾಖಲೆನೂ ಕೂಡ ನನ್ನ ಪ್ರಕಾರ ಭಯದಲ್ಲಿ ಇರುವಂತದ್ದು. ಏನಾದ್ರು ಈ T20 ವರ್ಲ್ಡ್ ಕಪ್ ಅಲ್ಲಿ ಅಭಿಷೇಕ್ ಶರ್ಮಾ ಅವ್ರಿಗೆ ಏನಾದ್ರೂ ಸಿಕ್ಕಿದ್ರೆ ಡಾಟ್ ಆಗ್ದೆಯ, ನನ್ನ ಪ್ರಕಾರ A to Z ಅವರು ಯುವರಾಜ್ ಸಿಂಗ್ ಅವರ ದಾಖಲೆನೂ ಕೂಡ ಅಭಿಷೇಕ್ ಶರ್ಮಾ ಅವರು ಮುರಿಯೋದು ಅಂತ 100% ಹೌದು. ನಿನ್ನೆ 15 ಬಾಲ್ 50 ಅಷ್ಟೇ, ಜಸ್ಟ್ 3 ಬಾಲ್ ಇಂದ ಕಮ್ಮಿ ಆಗಿರುವಂತದ್ದು. ನನ್ನ ಪ್ರಕಾರ ಈ T20 ವರ್ಲ್ಡ್ ಕಪ್ ಮುಗಿಯೋದ್ರೊಳಗಂತೂ ಅಭಿಷೇಕ್ ಶರ್ಮಾ ಅವರು ಒಂದು ದಾಖಲೆ ಮಾಡೋದಂತ ಹೌದು. ಒಂದೇ 50 ಆಗಿರೋದು, ಇಲ್ಲ ಫಾಸ್ಟೆಸ್ಟ್ 100 ಕೂಡ ಆಗಿರ್ಬೋದು 27 ಬಾಲ್ಸ್ ಅಲ್ಲಿ ಇರುವಂತದ್ದು ಮಿಲ್ಲರ್ ಅವ್ರದ್ದು ನನ್ನ ಪ್ರಕಾರ. ಅಥವಾ ಹೌದು, ಮಿಲ್ಲರ್ ಅವ್ರದ್ದೇ ಅಂತ ಅನ್ನಿಸ್ತಾ ಇರುವಂತದ್ದು. ಮಿಲ್ಲರ್ ಅವ್ರದ್ದು ಅಥವಾ ಇಂಡಿಯನ್ ಫಾಸ್ಟರ್ ಆಗ್ಲಿಕ್ಕೆ 35 ಬಾಲ್, ಅದು ರೋಹಿತ್ ಶರ್ಮಾ ಅವ್ರ ದಾಖಲೆ. ಈ ಎರಡರಲ್ಲಿ ಯಾವ್ದಾದ್ರು ಒಂದು ದಾಖಲೆ ಮುರುವುದಂತೂ ಹೌದು ಅಭಿಷೇಕ್ ಶರ್ಮಾ. ಆ ರೀತಿ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಆಟಾಡ್ತಿರೋ. ಅದೇ ರೀತಿ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಕನ್ಸಿಸ್ಟೆನ್ಸಿ ರನ್ಸ್ ನ ಬಾರಿಸ್ತಾ ಇರುವಂತದ್ದು. ಹಳೆ ಸೂರ್ಯಕುಮಾರ್ ಯಾದವ್ ಯಾವ ರೀತಿ ಇದ್ರು ಅದೇ ರೀತಿಯಾಗಿ ಇವಾಗ್ಲೂ ಕೂಡ ಬರ್ತಿರುವಂತದ್ದು. ಸೂರ್ಯಕುಮಾರ್ ಯಾದವ್ ಮೊದ್ಲೇ ಹೇಳಿದ್ರು, ನಾನು ರನ್ಸ್ ಇಂದ ಕಡಿಮೆ ಆಗ್ತಿರೋ ಅಷ್ಟೇ ಬಿಟ್ರೆ ನಾನು ಫಾರ್ಮ್ ಇನ್ನೂ ಹೋಗ್ಲಿಲ್ಲ, ನಾ ರನ್ಸ್ ನ ಹೊಡಿಲಿಕ್ಕೆ ಸಿಕ್ಕಾಪಟ್ಟೆ ವೀಕ್ ಆಗ್ತಾ ಇದ್ದಂತ ಹೇಳಿದ್ರು. ಅದ್ರ ನೆಕ್ಸ್ಟ್ ಮ್ಯಾಚ್ ಇಂದ ಒಳ್ಳೇದಾಗಿ ಕನ್ವರ್ಟ್ ಮಾಡ್ತಿದ್ದಾರೆ ಸಿಕ್ಸಸ್ ಅಂಡ್ ಬೌಂಡ್ರೀಸ್ ನ. ಅದು ಕೂಡ ಹಳೆ ಸೂರ್ಯಕುಮಾರ್ ಕ್ಯಾಪ್ಟನ್ ಬಿಟ್ಕೊಂಡು ಹಳೆ ಸೂರ್ಯಕುಮಾರ್ ಯಾವ ರೀತಿ ಇದ್ರಲ್ಲ ಆ ರೀತಿ ಡೆಮಾಲಿಶ್ ಪರ್ಫಾರ್ಮೆನ್ಸ್. ಅಂಡ್ ಈ ಕಡೆ ಇಶಾನ್ ಕಿಶನ್ ಅವರು ಕಮ್ ಬ್ಯಾಕ್ ಅಂದ್ರೆ ಇಶಾನ್ ಕಿಶನ್ ಅವ್ರದ್ದು ಸೆಕೆಂಡ್ T20 ಒನ್ ಆಫ್ ದ ಬೆಸ್ಟ್ ಆಟ. ನಿನ್ನೆ ಮ್ಯಾಚ್ ಅಲ್ಲೂ ಕೂಡ ಒನ್ ಆಫ್ ದ ಡೆಮಾಲಿಸ್ಟ್ ಪರ್ಫಾರ್ಮೆನ್ಸ್ ನಮ್ಮ ಇಂಡಿಯನ್ ಟೀಮ್ ಅಲ್ಲಿ. ಆದ್ರೆ ಸಂಜು ಸ್ಯಾಮ್ಸನ್ ಅವ್ರಿಗೆ ಇವಾಗ ಸಿಕ್ಕಾಪಟ್ಟೆ ಹೆದರಿಕೆ ಆಗ್ತಿರುವಂತ. ಯಾಕಪ್ಪ ಅಂತ ಹೇಳಿದ್ರೆ ತಿಲಕ್ ವರ್ಮ ಅವರು ನೆಕ್ಸ್ಟ್ ಇವಾಗ ವಾರ್ಮ್ ಅಪ್ ಮ್ಯಾಚಸ್ ಸಿಕ್ಕಾಪಟ್ಟೆ ಇರೋದು. ನೆಕ್ಸ್ಟ್ ಹೇಳ್ತೇನೆ, ವಾರ್ಮ್ ಅಪ್ ಮ್ಯಾಚಸ್ ಗಳಲ್ಲಿ ತಿಲಕ್ ವರ್ಮ ಅವರು ಇನ್ವಾಲ್ವ್ ಆಗ್ತಾರೆ. ಅಂಡ್ T20 ವರ್ಲ್ಡ್ ಕಪ್ ಸ್ಕ್ವಾಡ್ ಅಲ್ಲೂ ಕೂಡ ಅವ್ರು ಇರ್ತಾರೆ ತಿಲಕ್ ವರ್ಮ ಅವರು. ಅದರಿಂದ ಏನ್ ಡ್ರಾಪ್ ಔಟ್ ಯಾಕಪ್ಪ ಅಂತ ಹೇಳಿದ್ರೆ ಅವ್ರ ಫಿಟ್ನೆಸ್ ಎಲ್ಲ ಕೂಡ ಇವಾಗ ಇನ್ಸ್ಟಾಗ್ರಾಮ್ಸ್ ಅಲ್ಲಿ ವೈರಲ್ ಆಗ್ತಿರುವಂತದ್ದು. ಅವ್ರು 100% ಫಿಟ್ ಇರುವಂತದ್ದು. ಅದಕ್ಕಾಗಿ ಇವಾಗ ತಿಲಕ್ ವರ್ಮ ಅವ್ರು ಬಂದು ಸ್ಟೇಟ್ ಅವರ್ ಪ್ಲೇಯಿಂಗ್ 11 ಬರ್ತಾರೆ, ಅದು ಅಲ್ಲಿ ನಂಬರ್ 3 ಬ್ಯಾಟರ್ ಹಾಕೊಂಡು. ಅವಾಗ ಇಶಾನ್ ಕಿಶನ್ ಅಂಡ್ ಅಭಿಷೇಕ್ ಶರ್ಮಾ ಅವ್ರ ಲೆಫ್ಟಿನೇ ನನ್ನ ಪ್ರಕಾರ ಓಪನಿಂಗ್ ಮಾಡ್ತಾರೆ. ಇಶಾನ್ ಕಿಶನ್ ಅವರು ಇಲ್ಲಿ ಕೀಪರ್ ಹಾಕೊಂಡಿರ್ತಾರೆ. ಇವರಿಬ್ರೆ ಓಪನಿಂಗ್ ಮಾಡುವಂತ ಸಾಧ್ಯ. ಯಾಕಪ್ಪ ಅಂದ್ರೆ ಸಂಜು ಸ್ಯಾಮ್ಸನ್ ಅವ್ರಿಗೆ ಪ್ರೆಷರ್ ಆಗತ್ತೆ. 2-3 ಮ್ಯಾಚ್ ಇಂದನೂ ಕೂಡ ರನ್ಸ್ ಬರ್ತಾ ಇಲ್ಲ. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಸೆಂಚುರಿ ಹೊಡೆದ್ರೆ ಮಾತ್ರ ಅವ್ರಿಗೆ ಪ್ಲೇಯಿಂಗ್ 11 ಚಾನ್ಸಸ್ ಸಿಗತ್ತೆ. ಇಲ್ಲ ಅಂತ ಹೇಳಿದ್ರೆ 4-5 ಮ್ಯಾಚ್, ಮತ್ತೆ 2 ಮ್ಯಾಚ್ ಕೂಡ ಅವ್ರಿಗೆ ಅವಕಾಶ ಸಿಗೋದಂತ ಹೌದು. ಎರಡರಲ್ಲಿ ಒಂದು ಸೆಂಚುರಿ ಬಂದ್ರೆ ಮಾತ್ರ ಅವರು ಪ್ಲೇಯಿಂಗ್ 11 ಅಲ್ಲಿ 100% ಅನ್ನಿಸ್ತಾ ಇರೋದು. ಇಲ್ಲ ಅಂತ ಹೇಳಿದ್ರೆ ದೇವರಾಣೆ ಅವ್ರಿಗೆ ಪ್ಲೇಯಿಂಗ್ 11 ಚಾನ್ಸಸ್ ಅಂತೂ ಸಿಗಲ್ಲ ಸಂಜು ಸ್ಯಾಮ್ಸನ್ ಅವ್ರಿಗೆ, ನನ್ನ ಪ್ರಕಾರ ಅನ್ನಿಸ್ತಾ ಇರೋದು. ತಿಲಕ್ ವರ್ಮರ್ ಬಂದ್ಮೇಲೆ ಸಂಜು ಸ್ಯಾಮ್ಸನ್ ಅವ್ರನ್ನ ತೆಗಿಬೇಕು. ಆ ರೀತಿ ಇರುವಂತ ಸಿಚುವೇಶನ್. ಯಾಕಪ್ಪ ಅಂದ್ರೆ ಕೆಳಗೆ ರಿಂಕು ಸಿಂಗ್ ನು ಕೂಡ ಆಡಿಸ್ಬೇಕು. ಅವರು ಒಳ್ಳೆ ಪರ್ಫಾರ್ಮೆನ್ಸ್, ಫಿನಿಶಿಂಗ್ ಟಚ್ ನ ಕೊಡ್ತಾರೆ. ಫಿನಿಶಿಂಗ್ ಎಷ್ಟೇ ಇದ್ರು ಕೂಡ ಅದೇ ರೀತಿಯಾಗಿ ಮತ್ತೆ ಯಾರನ್ನು ಕೂಡ ತೆಗಿತಾರೋ ಇಲ್ಲ. ಸಂಜು ಸ್ಯಾಮ್ಸನ್ ಒಬ್ರೆ ರನ್ಸ್ ನ ಲೀಕ್ ಔಟ್ ಮಾಡದೆ ಇರುವಂತವ್ರು. ಬ್ಯಾಟ್ ಇಂದ ರನ್ಸ್ ಬರ್ತಾ ಇಲ್ಲ ನನ್ನ ಪ್ರಕಾರ. ಮತ್ತೆ ಹಾರ್ದಿಕ್ ಪಾಂಡ್ಯ ಒನ್ ಆಫ್ ದ ಅನ್ಬಿಲೀವಬಲ್ ಕ್ಯಾಚ್. ಫೀಲ್ಡಿಂಗ್ ಸೈಡ್ ಬಗ್ಗೆ ಮಾತಾಡೋಗಿಲ್ಲ. ಬೌಲಿಂಗ್ ಅಲ್ಲಿ ರವಿ ಬಿಷ್ಣೋಯ್ ಅವ್ರನ್ನ ರಿಪ್ಲೇಸ್ಮೆಂಟ್, ಹೌದು ವಾಶಿ ಅವರ ರಿಪ್ಲೇಸ್ಮೆಂಟ್ ಆಗಿ ತಂದದ್ದು. 3 ಓವರ್ಗೆ 9 ರನ್, 3 ವಿಕೆಟ್. 1 ಓವರ್ ಹೊಡಿಸ್ಕೊಂಡು 9 ರನ್ ಹೊಡಿಸ್ಕೊಂಡು, ಅದೇ ಹ್ಯೂಜ್ ಲಾಸ್ಟ್ ಓವರ್ ಅದು. ಇಲ್ಲ ಅಂತ ಹೇಳಿದ್ರೆ ಒನ್ ಆಫ್ ದ ಕ್ರೇಜಿಯಸ್ಟ್. ಒಳ್ಳೆ ನ್ಯೂಜಿಲೆಂಡ್ ಓಪನಿಂಗ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಆಟ ಆಡ್ತಿತ್ತು. ಕೊನೆಯಲ್ಲಿ ಡೆಮಾಲಿಶ್ ಆಗಿರೋದು. ಆ ರೀತಿ ಡೆಮಾಲಿಶ್ ಪರ್ಫಾರ್ಮೆನ್ಸ್ ರವಿ ಬಿಷ್ಣೋಯ್, ಹರ್ಷಿತ್ ರಾಣಾ, ಬೂಮ್ರಾ ಎಲ್ಲರೂ ಕೊಟ್ಟಿರುವಂತದ್ದು ನಮ್ಮ ಇಂಡಿಯನ್ ಟೀಮ್ ಕಡೆ. ಒನ್ ಆಫ್ ದ ಹಾರ್ದಿಕ್ ಪಾಂಡ್ಯ ಎಕ್ಸ್ಟ್ರಾರ್ಡಿನರಿ ಕ್ಯಾಚ್ ಎಫರ್ಟ್ಸ್, ಒನ್ ಆಫ್ ದ ಬೆಸ್ಟ್ ಕೊಟ್ಟಿರುವಂತ ಹಾರ್ದಿಕ್ ಪಾಂಡ್ಯ ಅವರು ಕೂಡ. ಅದೇ ರೀತಿ ಇವಾಗ ಏನಪ್ಪಾ ಅಂತ ಹೇಳಿದ್ರೆ T20 ವರ್ಲ್ಡ್ ಕಪ್ ನ ವಾರ್ಮ್ ಅಪ್ ಮ್ಯಾಚಸ್ ಸ್ಟಾರ್ಟ್ ಆಗ್ತಿರುವಂತ ಸೌತ್ ಆಫ್ರಿಕಾ ಜೊತೆ. ಅದು ಕೂಡ DY ಪಾಟೀಲ್ ಸ್ಟೇಡಿಯಂ ಅಲ್ಲಿ ಅಂತ ಅಪ್ಡೇಟ್ ಗಳು ಬರ್ತಾ ಇರುವಂತದ್ದು ಅಂತಾನೆ ಹೇಳ್ಬೋದಾಗಿದೆ. ಇಂಡಿಯಾದ ಪ್ರಾಕ್ಟೀಸ್ ಸೆಷನ್ಸ್ ಎಲ್ಲ ಮ್ಯಾಚಸ್ DY ಪಾಟೀಲ್ ಸ್ಟೇಡಿಯಂ ಅಲ್ಲಿ, ಅದು ಕೂಡ ಸೌತ್ ಆಫ್ರಿಕಾ ವಿರುದ್ಧ ಆಗ್ತಿರುವಂತದ್ದು, ಸ್ಟಾರ್ಟ್ ಆಗ್ತಿರುವಂತದ್ದು. ಯಾವಾಗಂತ ಇನ್ನು ಕೂಡ ಫಿಕ್ಸ್ ನನ್ನ ಪ್ರಕಾರ ಟೆಲಿಕಾಸ್ಟ್ ಆಗೋದು ಕೂಡ ಡೌಟ್ಫುಲ್. ಯಾಕಪ್ಪ ಅಂದ್ರೆ ಪ್ರಾಕ್ಟೀಸ್ ಮ್ಯಾಚಸ್ ಅಷ್ಟೊಂದೇನು ಬರಲ್ಲ. ಇದು ನಮ್ಮ ಇಂಡಿಯಾ ಬ್ಯಾಟಿಂಗ್ ಸೈಡ್ ಯಾವ ರೀತಿ ಇರುತ್ತೆ. ಈ ಬಾರಿ ಮೋಸ್ಟ್ ಫೇವರೇಟ್ ಆಗ್ತಾರೆ ನಮ್ಮ ಇಂಡಿಯನ್ ಟೀಮ್. ನಾನು ಹೇಳ್ತಿರೋ ಪ್ರಕಾರ ಫೈನಲಿಸ್ಟ್ 100% ಒನ್ ಸೈಡ್ ಇಂಡಿಯಾ ಟೀಮ್ ಅಂತ ಇರೋದಂತ ಹೌದು. ಫೈನಲ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಟಾಸ್ ಯಾವ ರೀತಿ ಮ್ಯಾಟರ್ ಆಗುತ್ತೆ ನಿಮ್ಗೆ ಗೊತ್ತಿರ್ಬೋದು. ಯಾಕಪ್ಪ ಅಂತ ನನ್ನ ಪ್ರಕಾರ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಆಗ್ತಾ ಇರುವಂತದ್ದು ಫೈನಲ್. ಅಲ್ಲಿ ಯಾವ ರೀತಿ ಪಿಚ್ ಮ್ಯಾಟರ್ ಆಗುತ್ತೆ ಅಂತ ಗೊತ್ತಾ. ಟಾಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಫೈನಲ್ ಅಂಡ್ ಸೆಮಿಫೈನಲಿಸ್ಟ್ ಅಲ್ಲಿ ನನ್ನ ಪ್ರಕಾರ. ಗ್ರೂಪ್ ಸ್ಟೇಜ್ ನಮ್ಮ ಇಂಡಿಯನ್ ಟೀಮ್ ಏನಾದ್ರೂ ಕೂಡ ಹೊಡ್ಕೊಂಡು ಹೋಗುತ್ತೆ, ಅದೇನು ದೊಡ್ಡ ಮ್ಯಾಟರ್ ಆಗಲ್ಲ.
ಒಟ್ನಲ್ಲಿ ಫೈನಲ್ ಅಂಡ್ ಸೆಮಿಫೈನಲಿಸ್ಟ್ ಅಲ್ಲಿ ಮೋಸ್ಟ್ ವಾಂಟೆಡ್ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಇಂಡಿಯನ್ ಟೀಮು. ಏನ ಬೇಗನೆ ಟಾಪ್ ಆರ್ಡರ್ ಹೋದ್ರೆ ಕಷ್ಟ ಅಲ್ಲ. ಯಾರು ಆಟ ಆಡ್ತಾರೆ ಅಂತ ಹೇಳಿಕ್ ಬರಲ್ಲ. ಗ್ರೇಟ್ ಟೀಮ್ಸ್ ಗಳು ಇರುವಂತದ್ದು ಸೌತ್ ಆಫ್ರಿಕಾ ಆಗಿರ್ಬೋದು, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಇಂಗ್ಲೆಂಡ್, ಪಾಕಿಸ್ತಾನ ಎಲ್ಲ ಬಾಂಗ್ಲಾದೇಶ ಅಂತೂ ಔಟ್ ಆಗಿ ಹೋದ್ರಿ ಈ ಸೀಸನ್ ಅಂತೂ ಅವ್ರು ಆಟ ಆಡಲ್ಲ T20 ವರ್ಲ್ಡ್ ಕಪ್ ನ. ಅದು ಅವ್ರದಂತೂ ಬಿಟ್ಟು ಹಾಕಿ. ಒಟ್ಟಲ್ಲಿ ನಮ್ಮ ಇಂಡಿಯಾದ ಒನ್ ಆಫ್ ದ ಬೆಸ್ಟ್ ಮೋಸ್ಟ್ ಫೇವರೇಟ್ ಆಗ್ತಾರೆ. ಕಪ್ ನ ಹೊಡಿಲಿಕ್ಕೂ ಕೂಡ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಅಲ್ಲಿ ಇನ್ನದು ಹೊಡೆದ್ರೆ ಈ ಕಪ್ ನ 3 row ಅಲ್ಲಿ ಹೊಡೆದ T20 ಚಾಂಪಿಯನ್ ಟ್ರೋಫಿ ಅಂಡ್ ಮತ್ತೆ T20 ವರ್ಲ್ಡ್ ಕಪ್ ನ, ಅದ್ರಲ್ಲಂತೂ ಹೋಮ್ ಅಲ್ಲಿ ಹೊಡೆದಿರುವಂತ ಹೊಸ ದಾಖಲೆ ನಮ್ಮ ಇಂಡಿಯನ್ ಟೀಮ್ ಕ್ರಿಯೇಟ್ ಮಾಡುತ್ತಾ ಇಲ್ವಾ ಅನ್ನೋದನ್ನ ನೀವು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇದಿಷ್ಟು ನಮ್ಮ ಇಂಡಿಯಾದ ಬ್ಯಾಟಿಂಗ್ ಡೆಪ್ತ್ ಅಂಡ್ ಬ್ಯಾಟಿಂಗ್ ಲೈನ್ ಬಗ್ಗೆ ಮಾತಾಡಿರುವಂತದ್ದಾಗಿತ್ತು. ನಿಮ್ಗೆ ವಿಡಿಯೋ ಇಷ್ಟ ಲಕ್ಷ ಕಾಮೆಂಟ್ ಮಾಡಿ. ಹೆಚ್ಚಿನ ಕ್ರಿಕೆಟ್ ನ ಇನ್ಫಾರ್ಮೇಶನ್ ಚಾನಲ್ ಮುಂದೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.